ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಹಾಗೂ ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನ ವತಿಯಿಂದ ಕಾಡುಗೊಲ್ಲರ ಆಚರಣೆ ನೆಲೆಗಳು ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಜಿ.ವಿ. ಆನಂದಮೂರ್ತಿರವರ ಕರಿಮಲೆಯಿಂದ ಕೊಂಕಿ ಜರಮಲೆಯವರೆಗೆ ಕೃತಿಯನ್ನು ಅನುಲಕ್ಷಿಸಿ ನಡೆದ ಈ ಕಾರ್ಯಕ್ರಮವು ವಿಶ್ವವಿದ್ಯಾನಿಲಯದ ಕಲಾ ಕಾಲೇಜಿನಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ತುಮಕೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಉದ್ಘಾಟಿಸಿದರು. ಬೌದ್ಧ ಚಿಂತಕರಾದ ಪ್ರೊಫೆಸರ್ ಎಸ್ ನಟರಾಜು ಬೂದಾಳು ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ನೀಡಿದರು. ಮುಖ್ಯ ಅತಿಥಿಗಳಾಗಿ ನಾಹಿದಾ ಜಂಜಂ ಹಾಗೂ ಪ್ರೊಫೆಸರ್ ಎಚ್.ಎಸ್. ಮೋಹನ್ ಚಂದ್ರಗತಿ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವವಿದ್ಯಾನಿಲಯದ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಿ. ದಾಕ್ಷಾಯಣಿ ವಹಿಸಿದ್ದು, ಲೇಖಕರಾದ ಡಾಕ್ಟರ್ ಜಿ.ವಿ. ಆನಂದಮೂರ್ತಿ ಹಾಗೂ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬಿ. ಕರಿಯಣ್ಣ ಗೌರವ ಉಪಸ್ಥಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆಯ ಛಾಯಾಗ್ರಾಹಕರಾದ ನಿಸರ್ಗ ಗೋವಿಂದರಾಜು ಅವರಿಂದ ಬುಡಕಟ್ಟು ಛಾಯಾಚಿತ್ರ ಪ್ರದರ್ಶನವು ನಡೆಯಿತು. ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು, ವಿದ್ಯಾ ವಿಷಯಕ ಪರಿಷತ್ ಸದಸ್ಯರು ಹಾಗೂ ಸಲಹಾ ಮಂಡಳಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಮುಖ್ಯವಾಗಿ ವಿದ್ಯಾರ್ಥಿನಿಯರೇ ಅಥವಾ ಸಂಶೋಧನೆಗೆ ತೊಡಗಬೇಕು ಅಂತ ಇರೋರು, ಇವರಿಗೆ ಇದೊಂದು ವಿಶಿಷ್ಟವಾದ ಮಾತುಕತೆ ಅಂತ ಇದನ್ನು ಪರಿಭಾವಿಸಬೇಕು. ಇದು ಒಂದು ಸಾಮಾನ್ಯ ಪುಸ್ತಕ ಅಲ್ಲ. ಮೊದಲನೇದಾಗಿ ಯಾಕೆ ಇದೊಂದು ಸಾಮಾನ್ಯ ಪುಸ್ತಕ? ಇಂಥ ನೂರಾರು ಪುಸ್ತಕಗಳ ಬಿಡುಗಡೆನ, ಪುಸ್ತಕಗಳ ಬಗ್ಗೆ ಮಾತುಕತೆನ ಇಂಥದ್ದೊಂದು ವಿಶ್ವವಿದ್ಯಾಲಯ ವ್ಯವಸ್ಥೆ ಮಾಡಿರುತ್ತೆ, ನಡೆಸಿರುತ್ತೆ, ನೀವು ಕೇಳಿರ್ತೀರಿ. ಆದ್ರೆ ಇದು ಯಾಕೆ ವಿಶೇಷ? ಹಿಂಗೆ ನಮ್ಗೆ ಒಂದು ಅಪರಿಚಿತ ಲೋಕದ ಈ ಆಚರಣಾ ನೆಲೆಗಳನ್ನ ನಮ್ಮ ಎದುರಿಗೆ ಇಟ್ರೆ ಏನಾಗುತ್ತೆ, ನಾವು ಅದನ್ನ ಹೆಂಗೆ ನೋಡ್ತೀವಿ? ಇಲ್ಲಿ ಒಂದಷ್ಟು ಫೋಟೋಗಳ ಪ್ರದರ್ಶನ ಇದೆ. ಕಾಡುಗೊಲ್ಲರ ಆಚರಣಾ ಲೋಕದ ಒಂದಷ್ಟು ಫೋಟೋಗಳು ಮಾತ್ರ ನಮಗೆ ಸಿಗ್ತವೆ. ಅವರನ್ನೇ ನಿಜವಾಗಿ ನೋಡಬೇಕು ಅಂದ್ರೆ ಬಹಳ ಕಠಿಣ. ಈಗ 15 ದಿವಸದ ಹಿಂದೆ ಹಿಮಾಲಯದ 12,000 ಅಡಿ ಹಿಮಪಾತ ಆಗ್ತಾ ಇರುವಂತ ಜಾಗದಲ್ಲಿ ಕುರಿ ಮೇಯಿಸ್ತಾ ಇದ್ದವ್ರನ್ನ ಎದುರಾದೆ. ಹಿಮಾಲಯದ ಹರ್ಕಿ ಡೌನ್ ಅನ್ನುವ ಒಂದು ಸುಮಾರು ಹಿಂಗೆ ಕತ್ತೆತ್ತಿ ನೋಡಿದ್ರೆ ಮೇಲೆ 1 ಕಿಲೋಮೀಟರ್ ಬೆಟ್ಟದ ನಡುವೆ ಕುರಿ ಮೇಯಿಸ್ತಾ ಇರೋರನ್ನ ನೋಡಿದ್ರೆ ಎದೆ ಛಲ್ಲನ್ನು. ಅಂತವ್ರನ್ನ ಎದುರಾಗಿ ಅವ್ರನ್ನ ಮಾತಾಡಿಸಿ ಅವರು ಯಥ ಪ್ರಕಾರ ಒಂದು ಹಿಮಾಲಯದಲ್ಲಿ ಮಾತನಾಡಿಸಿದ್ರೆ ತುಂಬಾ ಕುರಿಗಾಹಿಗಳು ಸಿಗ್ತಾರೆ. ಅದು ನೀವು ಊಹಿಸಲಿಕ್ಕೆ ಸಾಧ್ಯವಾಗಿರೋಷ್ಟು ಎತ್ತರದಲ್ಲಿ ಸಿಗ್ತಾರೆ. ಅದೆಷ್ಟು ಅಂತಂದ್ರೆ ಅಲ್ಲಿ ಯಾವ ದಾರಿನೂ ಇರಲ್ಲ. ಅತ್ಯಂತ ಕಡಿದಾದ ಬೆಟ್ಟಗಳಲ್ಲಿ ನೂರಾರು ಕುರಿಗಳನ್ನ ಏಕಾಕಿಯಾಗಿ ಒಬ್ಬ ಅದೆಷ್ಟು ಸಲೀಸಾಗಿ ಬೆಟ್ಟನ ಹತ್ತಿ ಇಳಿತಾನೆ ಅಂದ್ರೆ ಕ್ರಿಕೆಟ್ ಬೈದಲ್ಲಿ ಓಡಾಡ್ದಂಗೆ ಆ ಕಡಿದಾದ ಬೆಟ್ಟನ ಹತ್ತಿ ಇಳಿಯುವಂತ ದೃಶ್ಯನ ನೋಡಿದೆ. ಕಾಶ್ಮೀರದಲ್ಲೂ ಅಂಥದ್ದೇ ಒಂದು ದೃಶ್ಯ ನೋಡುತ್ತೆ. ಇದಾದ್ಮೇಲೆ ಅನ್ನಿಸ್ತು, ನಿಜ ಜಗತ್ತಿನ ಬಹಳ ದೊಡ್ಡ ದಾರ್ಶನಿಕರು, ಬಹಳ ದೊಡ್ಡ ಕವಿಗಳು, ಬಹಳ ದೊಡ್ಡ ನಾಟಕಕಾರರು ಹಿಂಗೆ ಈ ಕುರಿಗಾಹಿಗಳ ಲೋಕದಿಂದಲೇ ಬಂದಿದ್ದಾರೆ.